ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ಸುಲಭವಾಗಿ ಕಾರ್ ಡ್ರೈವಿಂಗ್ ಕಲಿಯಿರಿ ಮೊದಲನೇ ಭಾಗದಲ್ಲಿ ಕಾರಿನ ಬೇಸಿಕ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಕಾರನ್ನು ಮೂವ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಕಾರನ್ನು ಚಲಾಯಿಸೋದಕ್ಕಿಂತ ಮುಂಚೆ ಕಾರಿನ ಕೆಲವು ಬೇಸಿಕ್ಸ್ಗಳ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಕಾರಿನ ಬೇಸಿಕ್ಸ್ಗಳಂದರೆ ಸ್ಟೇರಿಂಗ್ ಏನು ಕೆಲಸ ಮಾಡುತ್ತೆ, ಈ ಗೇರ್ ಏನು ಕೆಲಸ ಮಾಡುತ್ತೆ, ಮತ್ತು ಹ್ಯಾಂಡ್ ಬ್ರೇಕ್ ಏನು ಕೆಲಸ ಮಾಡುತ್ತೆ, ಮತ್ತು ಕ್ಲಚ್ಚು ಏನು ಕೆಲಸ ಮಾಡುತ್ತೆ, ಬ್ರೇಕ್ ಏನು ಕೆಲಸ ಮಾಡುತ್ತೆ ಮತ್ತು ಎಕ್ಸ್ಲೀಟ್ರ್ಗಳ ಬಗ್ಗೆ ನಾವು ಬೇಸಿಕ್ಸ್ನಲ್ಲಿ ಎಕ್ಸ್ಲೀಟ್ರ್ ಬಗ್ಗೆ ನಾವು ಹೋದ ವೀಡಿಯೋದಲ್ಲಿನೇ ತಿಳ್ಕೊಂಡಿದ್ದೀವಿ. ಕಾರಲ್ಲಿ ನಾವು ಕುತ್ಕೊಂಡಾಗ ಈ ಸ್ಟೇರಿಂಗ್ ಏನು ಕೆಲಸ ಮಾಡುತ್ತೆ, ಹ್ಯಾಂಡ್ ಬ್ರೇಕು, ಗೇರು, ಕ್ಲಚ್ಚು, ಬ್ರೇಕು ಮತ್ತು ಆಕ್ಸಿಲೇಟ್ರ್ ಇವುಗಳು ಏನೇನು ಕೆಲಸ ಮಾಡುತ್ತವೆ ಅಂತ ನಾವು ಹಾಗೆ ರಿವೈಂಡ್ ಮಾಡ್ಕೊಳ್ತಾ ಇರಬೇಕು. ತದನಂತರವಾಗಿ ಗಾಡಿಯನ್ನು ಮೂವ್ ಮಾಡೋದು, ಕೀನ ಇನ್ಸರ್ಟ್ ಮಾಡೋದು, ಕ್ಲಚ್ ಹಿಡಿದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡೋದು, ಮತ್ತು ಹ್ಯಾಂಡ್ ಬ್ರೇಕ್ ಡೌನ್ ಮಾಡಿ ಫಸ್ಟ್ ಗೇರ್ ಹಾಕ್ಕೊಂಡು ಈ ರೀತಿ ಮೂವ್ ಮಾಡ್ತಾ ಇರೋದು. ಇಂದಿನ ವಿಡಿಯೋದಲ್ಲಿ ಗಾಡಿಯನ್ನು ಮೂವ್ ಮಾಡೋದು ಹೇಗೆ ಅನ್ನೋದನ್ನ ಕಲಿಯೋಣ. ಸ್ಟಾರ್ಟಿಂಗಲ್ಲಿ ಗಾಡಿ ಬಗ್ಗೆ ತಿಳ್ಕೊಂಡು ಗಾಡಿಯನ್ನು ಜಸ್ಟ್ ಮೂವ್ ಮಾಡೋದನ್ನು ಮಾತ್ರ ತಿಳ್ಕೊಳ್ಳಿ. ಸ್ಪೀಡಾಗಿ ಹೋಗೋದು ಮತ್ತು ಈ ಮೇನ್ ರೋಡಲ್ಲಿ ಗಾಡಿ ಡ್ರೈವ್ ಮಾಡೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಜನ ಇಲ್ಲದೆ ಇರೋಂಥ ಗ್ರೌಂಡ್ಗೆ ಹೋಗಿ. ನಾವೀಗ ಕಲಿಬೇಕಾಗಿರೋದು ಜಸ್ಟ್ ಗಾಡಿನ ಮೂವ್ ಮಾಡೋದು ಅಷ್ಟೇ. ರಸ್ತೆಗಳಲ್ಲಿ, ಮೇನ್ ರೋಡ್ಗಳಲ್ಲಿ, ಹೈವೇಗಳಲ್ಲಿ ಮಾತ್ರ ಪ್ರಯತ್ನವನ್ನು ಮಾಡಬೇಡಿ. ಯಾವುದಾದ್ರೂ ಜನನೇ ಇಲ್ದಿರೋಂಥ ಗ್ರೌಂಡ್ಗೆ ಹೋಗಿ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಕಾರನ್ನು ಫಸ್ಟು ಸ್ಟಾರ್ಟ್ ಮಾಡಬೇಕು. ಕೀನ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿ ಕೀನ ಟರ್ನ್ ಮಾಡೋದು. ಸೆಕೆಂಡ್ ಟೈಮ್ ಕೀನ ಟರ್ನ್ ಮಾಡಿದಾಗ ಇಗ್ನಿಷನ್ ಆನ್ ಆಗುತ್ತೆ. ಇವಾಗ ಗಾಡಿನ ಸ್ಟಾರ್ಟ್ ಮಾಡಬೇಕಲ್ವಾ. ಈಗಿನ ಕಾರ್ಗಳಲ್ಲಿ ಕ್ಲಚ್ ಹಿಡಿದೆ ಕಾರ್ ಸ್ಟಾರ್ಟ್ ಆಗೋಲ್ಲ. ಈಗ ನೋಡಿ, ನಾನು ಕೀನ ತಿರುಗಿಸ್ತೀನಿ, ಆದರೆ ಸ್ಟಾರ್ಟ್ ಆಗೋಲ್ಲ. ಯಾಕಂದರೆ ನಾನು ಕ್ಲಚ್ಚನ್ನು ಹಿಡಿತಾ ಇಲ್ಲ. ಅದಕ್ಕೆ ಮೊದಲಿಗೆ ಕ್ಲಚ್ನ ಪ್ರೆಸ್ ಮಾಡಬೇಕು ಪೂರ್ತಿ. ಈಗ ನೋಡಿ, ನಾನು ಕೀನ ತಿರುಗಿಸ್ತೀನಿ, ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆಯಿತು. ಕ್ಲಚ್ ಹಿಡಿದ್ರೇ ಯಾಕೆ ಕಾರ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಡೌಟ್ ಎಲ್ರಿಗೂ ಬರ್ಬೋದು. ಇದು ಯಾಕೆ ಗೊತ್ತಾ? ಈ ಗೇರ್ ಇದೆಯಲ್ಲ, ಇದು ಈ ರೀತಿ ಮಿಡ್ಲಲ್ಲಿದ್ದರೆ ನ್ಯೂಟ್ರಲ್ಲು. ಇದು 1ನೇ ಗೇರು, ಸೆಕೆಂಡ್ ಗೇರು, ತರ್ಡ್ ಗೇರು, ಈ ರೀತಿ ಯಾವುದಾದ್ರೂ ಒಂದು ನಾವು ಮಿಸ್ಟೇಕಾಗಿ ಈಗ ತರ್ಡ್ ಗೇರಲ್ಲಿ ಇರುತ್ತೆ. ನಾವು ಕೀನ ಹಂಗೆ ಸ್ಟಾರ್ಟ್ ಮಾಡಿಬಿಟ್ರೆ ಗಾಡಿ ಏನಾಗುತ್ತೆ, ಗಾಡಿ ಮುಂದಕ್ಕೆ ಹೋಗಿ ಜರ್ಕ್ ಕೊಡೋದು, ಗಾಡಿ ಸಡನ್ಲಿ ಆಫ್ ಆಗಿಬಿಡುತ್ತೆ. ನಾವು ಕ್ಲಚ್ನ ಪ್ರೆಸ್ ಮಾಡಿ ಗಾಡಿ ಶುರು ಆದಮೇಲೆ ನಾವು ಮತ್ತೆ ಗೇರ್ ಕಡೆ ಬರ್ತೀವಲ್ವ, ಆವಾಗ ನಾವು ಫಸ್ಟ್ ಗೇರ್ ಹಾಕಿ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಿ ಮೂವ್ ಮಾಡ್ತೀವಿ. ಹಾಗಾಗಿ ಕ್ಲಚ್ ಹಿಡಿದ್ರೇ ಗಾಡಿ ಸ್ಟಾರ್ಟ್ ಆಗೋದು. ಕೀನ ಇನ್ಸರ್ಟ್ ಮಾಡಿ ಕ್ಲಚ್ನ ಪ್ರೆಸ್ ಮಾಡಿ ಕೀ ಥರ ತಿರುಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಗಾಡಿ ಮೂವ್ ಮಾಡೋದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ಗಾಡಿ ಯಾವಾಗಲೂ ಹ್ಯಾಂಡ್ ಬ್ರೇಕ್ ಅಪ್ಲೈ ಇರುತ್ತೆ. ಇದು ಗೇರ್. ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಕ್ಲಚ್ ಹಿಡಿದು ನಾವು ಸ್ಟಾರ್ಟ್ ಮಾಡಿರ್ತೀವಲ್ವ ಗಾಡಿನ, ಇದು ಮಧ್ಯದಲ್ಲಿರೋದು ಬ್ರೇಕು. ಈ ಕ್ಲಚ್ ಪ್ರೆಸ್ ಮಾಡಿ ಬ್ರೇಕ್ ಹಿಡಿದಿರಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಬೇಕು. ನಾವು ಈ ಬ್ರೇಕ್ ಹಿಡಿದೇ ಏನಾದರೂ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಿದರೆ ನಮ್ಮ ಗಾಡಿ ಈ ಸಮ ನೆಲದಲ್ಲಿ ನಿಂತಿದೆ ಸರಿ. ಇಲ್ಲಾಂದರೆ ಅಪ್ಪು ಡೌನ್ ಏನಾದರೂ ಇತ್ತಂದರೆ ನಾವು ಈ ಬ್ರೇಕ್ನ ಹಿಡಿದೇ ಇದ್ದಾಗ ಈ ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡಿಬಿಟ್ರೆ ಗಾಡಿ ಹಿಂದೆ ಮುಂದೆ ಹೋಗಿಬಿಡ್ಬೋದು. ಈ ಬ್ರೇಕ್ನ ಡೌನ್ ಮಾಡೋದು, ಕಾಲಲ್ಲಿರೋ ಬ್ರೇಕ್ನ ಹಿಡಿಯೋದು. ನೆಕ್ಸ್ಟು ಏನು ಮಾಡೋದಂದರೆ ಗೇರ್ ಹಾಕಬೇಕು. ನಾವು ಈಗ ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ನಾವು ಕಲಿತಾ ಇರೋದು ಗಾಡಿನ ಮೂವ್ ಮಾಡೋದನ್ನು ಮಾತ್ರ. ಸ್ಪೀಡಾಗಿ ಹೋಗೋದು ಈ ರೀತಿ ಅಲ್ಲ. ಗಾಡಿನ ಜಸ್ಟ್ ನಾವು ಮೂವ್ ಮಾಡೋದನ್ನ ಫಸ್ಟ್ ಕಲಿಬೇಕಾಗಿರೋದು. ಫಸ್ಟ್ ಗೇರ್ ಹಾಕಬೇಕು. ಈ ಗೇರ್ ಯಾವಾಗಲೂ ಮಿಡ್ಲಲ್ಲಿರುತ್ತೆ. ಇದು ಲೆಫ್ಟು, ಇದು ರೈಟು. ಈಗ ನಾವು ಲೆಫ್ಟ್ ತಳ್ಳಿ ಮುಂದೆ ತಳ್ಳಿದರೆ ಫಸ್ಟ್ ಗೇರ್ ಅಪ್ಲೈ ಆಗಿರುತ್ತೆ. ಇಲ್ಲಿ ಒಂದಂತ ಇದೆಯಲ್ವ, ಇದು ಈ ಗೇರ್ ಮಧ್ಯದಲ್ಲಿರುತ್ತೆ. ಲೆಫ್ಟ್ ಟರ್ನ್ ಮಾಡಿ ಮುಂದೆ ತಳ್ಳೋದು. ಈಗ ಮೊದಲನೇ ಗೇರ್ ಬಿದ್ದಿದೆ. ನಾವು ಇವಾಗ ಗಾಡಿನ ಮೂವ್ ಮಾಡಬೇಕು. ಇಲ್ಲಿ ಸಮಾನೆಲ್ಲ ಇದೆ. ನಾವು ಬ್ರೇಕ್ನ ಬಿಟ್ಟರೂ ಗಾಡಿ ಮೂವ್ ಆಗಲ್ಲ. ನೆಲ ಸವ ಇದ್ದಾಗ ಗಾಡಿ ಮೂವ್ ಆಗಲ್ಲ. ಈಗ ನಾನು ಬ್ರೇಕ್ ಹಿಡಿದಿಲ್ಲ, ಗಾಡಿ ನಿಂತಲ್ಲೇ ನಿಂತಿದೆ. ಫಸ್ಟ್ ಗೇರ್ಗೆ ಅಪ್ಲೈ ಇದೆ. ಈಗ ಗಾಡಿನ ನಾವು ಮೂವ್ ಮಾಡಬೇಕಲ್ವ. ನೀವು ಸ್ಟೇರಿಂಗ್ನ ಇದನ್ನ ಮಾಡ್ಕೊಬೇಡಿ, ಸ್ಟೇರಿಂಗ್ನ ಜಸ್ಟ್ ಹಿಡ್ಕೊಂಡಿರಿ ಅಷ್ಟೇ, ಟರ್ನ್ ಮಾಡೋದು ಬೇಡ. ಗಾಡಿ ಮೂವ್ ಮಾಡಬೇಕಂದ್ರೆ
ಈ ಕ್ಲಚ್ ಏನಿದೆ ಅಲ್ವಾ, ಇದನ್ನ ಸ್ವಲ್ಪ ನಿಧಾನಕ್ಕೆ ಬಿಡಬೇಕು. ಹಿಂಗೆ ನಿಧಾನಕ್ಕೆ ಬಿಟ್ಟರೆ ಇಲ್ಲಿ ಗಾಡಿ ಮೂವ್ ಆಗುತ್ತೆ. ಕ್ಲಚ್ನ ನಿಧಾನಕ್ಕೆ ಬಿಟ್ಟರೆ ಇಲ್ಲಿ ಗಾಡಿ ಈ ರೀತಿಯಾಗಿ ಮೂವ್ ಆಗುತ್ತೆ. ಮಿಸ್ಟೇಕ್ ಆಗೋದೇ ಇಲ್ಲಿ. ಈ ಕ್ಲಚ್ ಇದೆ ಅಲ್ವಾ, ಇದನ್ನ ಈ ರೀತಿ ಹಿಂಗೆ ಸಡನ್ಲಿ ಕಾಲು ತೆಗೆದುಬಿಟ್ರೆ ಹಿಂಗೆ ಗಾಡಿ ಜರ್ ಕೊಡೋದು, ಗಾಡಿ ಆಫ್ ಆಗಿಬಿಡುತ್ತೆ. ಈ ಕ್ಲಚ್ನ ನಿಧಾನಕ್ಕೆ ಬಿಡಬೇಕು, ಪ್ರೆಸ್ ಮಾಡಬೇಕು, ಗೇರ್ ಹಾಕಬೇಕು, ಈ ರೀತಿ ನಿಧಾನಕ್ಕೆ ಬಿಡಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಕ್ಲಚ್ ಪ್ರೆಸ್ ಮಾಡಿ ನಿಧಾನಕ್ಕೆ ಈ ಕಾಲು ತೆಗೀರಿ. ಹಿಂಗೆ ಸಡನ್ಲಿ ತೆಗೆದು ಬಿಡಬಾರ್ದು. ಸಡನ್ಲಿ ತೆಗೆದಾಗ ಜರ್ ಕೊಡೋದು, ಗಾಡಿ ಆಫ್ ಆಗುತ್ತೆ. ಇದನ್ನ ಕ್ಲಚ್ನ ಹಿಂಗೆ ಪೂರ್ತಿ ಪ್ರೆಸ್ ಮಾಡಿ ನ್ಯೂಟ್ರಲಲ್ಲಿರೋ ಗೇರ್ನ ಫಸ್ಟ್ ಗೇರ್ಗೆ ಹಾಕಿ, ಸೆಕೆಂಡ್ ಗೇರ್ಗೆ ತರ್ಡ್ ಗೇರ್ಗೆ ಹಾಕಬೇಡಿ. ಯಾಕಂದರೆ ಗೇರ್ ಅನ್ನೋದು ಸ್ಪೀಡ್ಸು. ಈಗ ನಾವು ಗಾಡಿನ ಶುರು ಮಾಡಬೇಕಂದ್ರೆ ನಿಧಾನಕ್ಕಿಂತಲೇ ಸ್ಪೀಡಾಗಿ ಶುರು ಮಾಡಬೇಕಾಗುತ್ತೆ. ಸಡನ್ಲಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಸಡನ್ಲಿ ಸ್ಪೀಡಾಗಿ ಹೋಗ್ಬೇಕಂದ್ರೆ ಈಗ ನಾವು ಸೆಕೆಂಡ್ ಗೇರ್ ಅಂದರೆ ಸ್ಟಾರ್ಟಿಂಗ್ ಒಂದು 20 ಸ್ಪೀಡ್ ದಾಟಿದ ಮೇಲೆ ನಾವು ಸೆಕೆಂಡ್ ಗೇರ್ನ ಹಾಕಬೇಕು. ಸೆಕೆಂಡ್ ಗೇರ್ ಹಾಕಿ ನಾವು ಒಂದು ಸ್ವಲ್ಪ ಮೂವ್ ಮಾಡೋದಕ್ಕೆ ಹೋದಾಗ ಗಾಡಿ ಆಫ್ ಆಗ್ಬೋದು. ಅದಕ್ಕೆ ಫಸ್ಟ್ ಗೇರಲ್ಲೇ ನಾವು ಮೂವ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ಪೀಡ್ ಇದ್ದಾನೆ ನಾವು ಗಾಡಿನ ಓಡಿಸ್ಬೇಕಲ್ವ. ಹಾಗಾಗಿ ಲೆಫ್ಟ್ ತಳ್ಳಿ ಮುಂದೆ ಅಂದರೆ ಫಸ್ಟ್ ಗೇರ್ ಎಂಗೇಜ್ ಆಗಿರುತ್ತೆ. ಇವಾಗ ಏನು ಮಾಡಬೇಕು, ಕ್ಲಚ್ನ ನಿಧಾನಕ್ಕೆ ಬಿಡಬೇಕು, ಗಾಡಿ ಮೂವ್ ಆಗುತ್ತೆ. ಇಲ್ಲಿ ನೋಡಿ, ಕ್ಲಚ್ನ ನಿಧಾನಕ್ಕೆ ಬಿಡ್ತೀನಿ, ನಿಧಾನಕ್ಕೆ ಮೂವ್ ಆಗುತ್ತೆ ಗಾಡಿ. ನಿಧಾನಕ್ಕೆ ಕ್ಲಚ್ ಬಿಡಿ, ಗಾಡಿ ಮೂವ್ ಆಗುತ್ತೆ. ಮತ್ತು ಕ್ಲಚ್ ಹಿಡೀರಿ, ಬ್ರೇಕ್ ಹಿಡೀರಿ. ಇದು ಮಿಡ್ಲಲ್ಲಿ ಬ್ರೇಕ್. ಈ ಕ್ಲಚ್ನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ ಗೇರ್ ತೆಗಿಯೋವರೆಗೂ. ಈಗ ನಾವು ಫಸ್ಟ್ ಗೇರ್ಗೆ ಹಾಕಿದ್ದೀವಿ, ಕ್ಲಚ್ನ ಹಿಡ್ಕೊಂಡಿದ್ದೀನಿ. ಕ್ಲಚ್ನ ನಿಧಾನಕ್ಕೆ ಬಿಟ್ಟರೆ ಗಾಡಿ ಮುಂದೆ ಹೋಗುತ್ತೆ. ಮತ್ತು ನಾವು ನಿಲ್ಲಿಸ್ಬೇಕಂದಾಗ ಕ್ಲಚ್ನ ಒತ್ತಬೇಕು, ಬ್ರೇಕ್ನ ಹಿಡಿಬೇಕು, ಅಷ್ಟೇ. ಇನ್ನೊಂದು ಸರಿ ನೋಡ್ಕೊಳ್ಳಿ, ಕೀನ ಇನ್ಸರ್ಟ್ ಮಾಡಿದ್ದೀನಿ. ಗಾಡಿ ಶುರು ಮಾಡೋದಕ್ಕೆ ಕ್ಲಚ್ನ ಪೂರ್ತಿ ಪ್ರೆಸ್ ಮಾಡಬೇಕು, ಹ್ಯಾಂಡ್ ಬ್ರೇಕ್ ಅಪ್ಲೈ ಇರೋದನ್ನು ತೆಗಿಬೇಕು. ಗೇರ್ ನ್ಯೂಟ್ರಲಲ್ಲಿರುತ್ತೆ, ನೋಡ್ಕೊಳ್ಳಿ ಅದನ್ನ. ಇದು ಮಿಡ್ಲಿದ್ರೆ ನ್ಯೂಟ್ರಲ್, ಲೆಫ್ಟ್ ತಳ್ಳಿ ಮುಂದೆ ತಳ್ಳಿದರೆ ಈಗ ಫಸ್ಟ್ ಗೇರ್ಗೆ ಬಿದ್ದಿರುತ್ತೆ. ಗೇರ್ ಇಲ್ಲೇ ಕೊಟ್ಟಿರ್ತಾರೆ ನಂಬರ್ನ. ಈಗ ಲೆಫ್ಟ್ ತಳ್ಳಿ ಮುಂದೆ ತಳ್ಳಿದ್ರೆ 1ನೇ ಗೇರು, ಹಿಂದೆ ತಳ್ಳಿದ್ರೆ 2ನೇ ಗೇರು, ಈ ರೀತಿಯಾಗಿ ಫಸ್ಟ್ ಗೇರ್ ಅಪ್ಲೈ ಆಗಿದೆ. ನಾವು ಗಾಡಿನ ಮೂವ್ ಮಾಡಬೇಕಂದ್ರೆ ಈ ಕ್ಲಚ್ನ ನಿಧಾನಕ್ಕೆ ಬಿಡಬೇಕು. ಈಗ ಗಾಡಿ ಮೂವ್ ಆಗ್ತಾ ಇರುತ್ತೆ. ಆವಾಗ ನಾವು ನಿಲ್ಲಿಸ್ಬೇಕಲ್ವ, ಕ್ಲಚ್ ಪ್ರೆಸ್ ಮಾಡೋದು, ಬ್ರೇಕ್ ಹಿಡಿಯೋದು, ಕ್ಲಚ್ ನಿಧಾನಕ್ಕೆ ಬಿಡೋದು, ಗಾಡಿ ಮೂವ್ ಆಗ್ತಿರುತ್ತೆ, ಮತ್ತು ಬ್ರೇಕ್ ಹಿಡಿದು ಬಿಡೋದು. ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ಕಾರ್ ಓಡಿಸೋದ್ರಲ್ಲಿ ಎಲ್ಲನೂ ಒಂದೇ ಸರಿ ಕಲ್ತು ಬಿಡೋದಕ್ಕೆ ಆಗೋದಿಲ್ಲ. ಮುಂಚೆ ಬೇಸಿಕ್ಸ್ನ ತಿಳ್ಕೊಬೇಕು, ನಂತರ ಗಾಡಿನ ಮೂವ್ ಮಾಡೋದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು. ಕೀನ ಇನ್ಸರ್ಟ್ ಮಾಡೋದು, ಕ್ಲಚ್ ಹಿಡಿದು ಗಾಡಿನ ಸ್ಟಾರ್ಟ್ ಮಾಡೋದು, ಮೊದಲನೇ ಗೇರಿಗೆ ಹಾಕೋದು, ಹ್ಯಾಂಡ್ ಬ್ರೇಕ್ನ ಡೌನ್ ಮಾಡೋದು, ಗಾಡಿನ ನಿಧಾನಕ್ಕೆ ಮೂವ್ ಮಾಡ್ತಾ ಇರೋದು, ಮತ್ತು ಕ್ಲಚ್ ಪ್ರೆಸ್ ಮಾಡಿ ಬ್ರೇಕ್ ಹಾಕೋದು. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಗಾಡಿನ ಮೂವ್ ಮಾಡೋದನ್ನು ಕಲಿತೀರಿ. ಮತ್ತು ಮುಂದಿನ ಭಾಗದಲ್ಲಿ ಸ್ಟೇರಿಂಗ್ ಬ್ಯಾಲೆನ್ಸ್ ಮತ್ತು ಗೇರ್ನ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ.